ಮಾರ್ನಿಂಗ್ ಗೈಸ್, ವೆಲ್ಕಮ್ ಟು ಡ್ರೀಮ್ ಜರ್ನಿ ಬ್ಲಾಗ್. ಹೇಗಿದ್ದೀರಾ ನೀವೆಲ್ಲರೂ? ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ವಿಡಿಯೋ ಮಾರ್ನಿಂಗ್ ಸ್ಟಾರ್ಟ್ ಮಾಡಿದ್ದು ಬಟ್ ನೀತನ ಮುಖ ತೋರಿಸಿ. ಯಾಕಂತ ಹೇಳಿದರೆ ನೀತ ಒಂದು ಮೇಕ್ ಓವರಿಗೆ ಹೋಗಲಿಕ್ಕಿತ್ತು. ಹೇರ್ ಸ್ಟೈಲ್ ಮತ್ತು ಸಾರೀಸ್ ಮಾತ್ರ ಇತ್ತು. ನೀತ ಮತ್ತು ರಿಷಲ್ ಹೋಗ್ತಾರೆ, ಅವರಿಗೆ ಪುಂಜಲ್ಕಟ್ಟೆ ಹೋಗಲಿಕ್ಕೆ ಇದ್ದದ್ದು. ಅಲ್ಲಿ ಒಂದೆರಡು ಮೂರು ಜನರಿಗೆ ಇತ್ತು. ಮತ್ತು ನಾನು ಹೋಗಿಲ್ಲ, ಯಾಕಂದರೆ ನನಗೆ ಪಾರ್ಲರಲ್ಲಿ ಅಂದರೆ ಸಲೋನಲ್ಲಿ ಹೇರ್ ಸ್ಟೈಲ್ ಮೇಕ್ ಓವರ್ ಸಾರಿ ಅಂದರೆ ಫುಲ್ ಮೇಕ್ ಓವರ್ ಇತ್ತು. ಅಲ್ಲಿ ನಾನು ಮತ್ತು ಇಲ್ಲಿ ನಾನು ಮತ್ತು ನಿರೋಷ ಬಂದಿದ್ದೀವಿ. ಅಲ್ಲಿ ನೀತ ಮತ್ತು ರಿಷಲ್ ಹೋಗಿದ್ದಾರೆ. ಸೊ ಎಲ್ಲನೂ ಪ್ರಿಪೇರ್ ಮಾಡಿ ಇಟ್ಟಿದ್ದೀವಿ. ನಾನು ಮೇಕ್ ಓವರ್ ಸ್ಟಾರ್ಟ್ ಮಾಡ್ಕೊಂಡಿದ್ರೆ ನಿರೋಷ ಹೇರ್ ಸ್ಟೈಲ್ ಸ್ಟಾರ್ಟ್ ಮಾಡ್ಬೋದಲ್ಲ. ಈಗ ನಿರೋಷ ಹೇರ್ ಸ್ಟೈಲ್ಸ್ ಎಲ್ಲ ಚೆನ್ನಾಗಿ ಮಾಡ್ತಾರೆ. ಸೊ ಅದಕ್ಕೋಸ್ಕರ ಅವರಿಗೂ ಕೂಡ ಕರ್ಕೊಂಡು ಹೋಗಲಿಕ್ಕೆ ಈಸಿ ಆಗುತ್ತೆ. ಈಗ ಎಲ್ಲರೂ ಕೂಡ ಮಾಡ್ತಾರೆ ನಮ್ಮ ಸಲೋನಲ್ಲಿ. ಅಂದರೆ ಹೇರ್ ಸ್ಟೈಲ್ ಮೇಕ್ ಓವರಿಗೆ ಏನು ಟೆನ್ಷನ್ ಇಲ್ಲ. ಅಂದರೆ ನಾನು ಮತ್ತು ನೀತ ಇರುವಾಗ ನಮಗೆ ಕಷ್ಟ ಆಗ್ತಿತ್ತು ಎಲ್ಲವೂ ಕೂಡ ಹ್ಯಾಂಡಲ್ ಮಾಡಲಿಕ್ಕೆ. ಈಗ ಜನ ಜಾಸ್ತಿಯಾಗಿ ನಮಗೆ ಹ್ಯಾಂಡಲಿಂಗ್ ಈಸಿ ಆಗುತ್ತೆ. ಇವರಿಗೆ ಸ್ವಲ್ಪ ಡಿಫ್ರೆಂಟ್ ಹೇರ್ ಸ್ಟೈಲ್ ಬೇಕಿತ್ತು. ಅವರು ನಮಗೆ ಕಳಿಸಿದರು ಆಲ್ರೆಡಿ ಫೋಟೋವನ್ನು. ಇಲ್ಲಿ ಇವರು ರೆಡಿ ಆಗಿದ್ದಾರೆ ಆಲ್ಮೋಸ್ಟ್. ಹೇರ್ ಸ್ಟೈಲ್ ಪಿಕ್ ನಮಗೆ ಮೊದಲೇ ಕಳಿಸಿದರೆ, ಅಂದರೆ ಒಂದು ಗೂಗಲ್ ಪಿಕ್ ಅಥವಾ ಏನಾದರೂ ಅಂದಾಜು ಈ ಥರ ಬೇಕು ಅಂತ ಹೇಳಿದರೆ ತುಂಬ ಅಂದರೆ ತುಂಬ ಈಸಿ ಆಗುತ್ತೆ ಆಗ್ಬೋದಾ. ಒಂದೊಂದು ಸಲ ಕ್ಲೈಂಟ್ ಹೇಳಿರೋದಿಲ್ಲ, ಮತ್ತು ಲಾಸ್ಟ್ ಮೂಮೆಂಟ್ ಹುಡುಕುವಾಗಲೇ ಟೈಮ್ ವೇಸ್ಟ್ ಆಗುತ್ತೆ. ಇವರು ಈ ಥರ ಕಾಣಿಸ್ತಾ ಇದ್ದರು. ಇವ್ರದ್ದು ಸ್ವಲ್ಪ ಬ್ಲ್ಯಾಕಿಶ್ ಸಾರಿ ಇತ್ತು, ಬಟ್ ಕಾಟನ್ ಮಿಕ್ಸ್ಡ್ ರೇಷ್ಮೆ ಸೀರೆ ಥರ ಇತ್ತು. ಮತ್ತು ನನಗೆ ಸೀರೆ ಮಾತ್ರ ತುಂಬ ಇಷ್ಟ ಆಯಿತು ಅವ್ರದ್ದು. ಅವರಿಗೆ ಕೂಡ ಲುಕ್ ಇಷ್ಟ ಆಯಿತು. ನೆಕ್ಸ್ಟ್ ಬಂದು ನಾನು ಮನೆಗೆ ಬಂದೆ. ಬ್ರೇಕ್ಫಾಸ್ಟ್ ಎಲ್ಲ ಮಾಡಿ ಹೋಗಿರಲಿಲ್ಲ, ಬಿಕಾಸ್ ಬೇಗನೆ ಮೇಕ್ ಓವರ್ ಇದ್ದದ್ರಿಂದ. ಮನೆಗೆ ಬರುವಾಗ ಲೇಟ್ ಆಗಿದೆ, ನನಗೆ ರಶ್ ಇತ್ತು. ಮತ್ತು ಸೊ ನೋಡುವಾಗ ಇಲ್ಲಿ ಬಂದು ಇವರು ಹಳೆ ಮನೆಯನ್ನು ಫುಲ್ ಆಲ್ಮೋಸ್ಟ್ ತೆಗೆದಾಗಿದೆ. ಇದರ ನೆಕ್ಸ್ಟ್ ತೆಗಿಲಿಕ್ಕೆ ಕಷ್ಟ ಆಗುತ್ತೆ. ಯಾಕಂತ ಹೇಳಿದರೆ ಮನುಷ್ಯನು ತೆಗೆಯೋದ್ರಲ್ಲಿ ಮತ್ತು JCB ತೆಗೆಯೋದ್ರಲ್ಲಿ ತುಂಬ ಡಿಫ್ರೆಂಟ್ ಉಂಟಲ್ಲ. ಸೊ ಇನ್ನೂ JCB ಬಂದು ತೆಗಿಬೇಕಷ್ಟೇ. ಇದು ಇವ್ರದ್ದು ಹಳೆ ಮನೆ ಅಂತೆ. ಹಳೆ ಮನೆ ಮಾತ್ರ ತುಂಬ ಗಟ್ಟಿ ಉಂಟಂತೆ ಇವ್ರದ್ದು. ಅವ್ರು ಹೇಳ್ತಾ ಇದ್ರು ಮಣ್ಣಿನ ಮನೆಯಾಗಿ ಕೂಡ ಎಷ್ಟು ಗಟ್ಟಿ ಉಂಟು. ಈಗಿನ ಮನೆ ಸಿಮೆಂಟಲ್ಲಿ ಕೂಡ ಗಟ್ಟಿ ಇರೋದಿಲ್ಲ. ಅವರಿಗೆ ತೆಗಿಲಿಕ್ಕೇ ಕಷ್ಟ ಆಗಿದೆ ಅಂತೆ. ಆ್ಯಕ್ಚುಲಿ ನನ್ನದು ಬ್ರೇಕ್ಫಾಸ್ಟ್ ಆಗಿರಲಿಲ್ಲ, ಹೌದು, ಬಟ್ ನಾನು ಬಂದದ್ದೇ ಲಂಚ್ ಟೈಮ್ ಆಗಿ ಹೋದ ನಂತರ. ಅಷ್ಟು ಬ್ಯುಸಿ ಇತ್ತು. ಸೊ ಊಟ ಮಾಡಿದೆ, ಮತ್ತೆ ರಪ್ಪ ಓಡಿ ಬಂದೆ. ಈವ್ನಿಂಗ್ ಇನ್ನೊಂದು ಹೇರ್ ಸ್ಟೈಲ್ ಇತ್ತು. ಸೊ ಇವರು ಮೊನ್ನೆ ನಮ್ಮ ಹತ್ರ ಹೇರ್ ಸ್ಟೈಲ್ ಮಾಡಿಸ್ಕೊಂಡಿದ್ರು. ಅವರಿಗೆ ತುಂಬ ಇಷ್ಟ ಆಗಿದೆ ಅಂತೆ ಹೇರ್ ಸ್ಟೈಲ್. ಸೊ ಮತ್ತೆ ವಾಪಸ್ ಬಂದಿದ್ದರು ಹೇರ್ ಸ್ಟೈಲಿಗೆ. ರೀಕ್ಲೈಂಟ್ ಬಂದರೆ ನಮಗೆ ತುಂಬ ಅಂದರೆ ತುಂಬ ಖುಷಿ ಆಗುತ್ತೆ. ಇವರು ನಮಗೆ ಮೊದಲು ಕನೆಕ್ಟ್ ಇರಲಿಲ್ಲ, ಈಗ ಇದು ಸೆಕೆಂಡ್ ಟೈಮ್. ನೆಕ್ಸ್ಟ್ ಬಂದು ಈ ವಿಡಿಯೋ ಮಾಡಲಿಕ್ಕೆ ಕಾರಣ ನಿರೋಷ. ಎವ್ರಿ ಟೈಮ್ AC ಆನ್ ಇರುತ್ತೆ ಆಗ್ಬೋದಾ, ಓಪನ್ ಇಟ್ಟು ಹೋಗೋದು ಡೋರ್. ಎಷ್ಟು ಹೇಳಿದರೂ ಕೇಳಲ್ಲ. ಅದಕ್ಕೆ ನನಗೆ ಈ ಸಲ ವಿಡಿಯೋ ಮಾಡಿ ಯೂಟ್ಯೂಬಲ್ಲಿ ಹಾಕಿದ ನಂತರ ಗೊತ್ತಾಗೋದು ಅಂತ ಹೇಳಿ. ಅಲ್ಲ, ದಿನಕ್ಕೆ 100 ಸಲ ಹೇಳ್ತೀನಿ, ಡೋರ್ ಬಂದ್ ಮಾಡು, AC ಆನ್ ಉಂಟು. ಇದು ನೆಕ್ಸ್ಟ್ ಡೇ ವಿಡಿಯೋ. ಇವತ್ತು ನಾವು ಮಗನನ್ನು ಸ್ವಿಮ್ಮಿಂಗ್ ಕ್ಲಾಸಿಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ಅವನ ಸ್ವಿಮ್ಮಿಂಗ್ ಕ್ಯಾಂಪ್ ಅಂದರೆ ಸಮ್ಮರ್ ಕ್ಯಾಂಪ್ ಸ್ಟಾರ್ಟ್ ಆಗಿದೆ ಸ್ವಿಮ್ಮಿಂಗ್. ಇದು ಅವನ ಫಸ್ಟ್ ಎಕ್ಸ್ಪೀರಿಯನ್ಸ್. ಅವನು ಯಾವತ್ತೂ ಕೂಡ ಸ್ವಿಮ್ಮಿಂಗ್ ಪೂಲಿಗೆ ಇಳಿದೇ ಇಲ್ಲ. ಹಾಗಂತ ಒಂದು ಹೊಳೆಗೆ ಇಳಿದಿದ್ದಾನೆ. ನಮ್ಮ ತಾಯಿ ಮನೆ ಸೈಡ್ ಇದು ವಿಡಿಯೋ ನೋಡಿದವರಿಗೆ ಗೊತ್ತಿರ್ಬೋದು. ನಮ್ಮ ಮನೆಯ ಮುಂದೆನೇ ಹೊಳೆ ಉಂಟು. ನಮ್ಮ ಅತ್ತೆಗೆ ಭಾರಿ ಟೆನ್ಷನ್ ಆಗ್ಬೋದು, ಅವನು ಮುಳುಗಿದ್ರೆ ಏನು ಮಾಡ್ತೀರಾ, ನಿಮಗೆ ಹುಚ್ಚು ಕಟ್ಟಿದೆ ಇಷ್ಟು ಚಿಕ್ಕ ಮಗುವನ್ನು ನೀರಲ್ಲಿ ಬಿಡಲಿಕ್ಕೆ, ಹಾಗೆ ಹೀಗೆ ಅಂತ ಹೇಳಿ. ಮತ್ತು ಈಗ ಕರ್ಕೊಂಡು ಹೋಗೋದು. ಸೊ ಈಗ ಹೊರಟಿದ್ದೀವಿ. ಅವನ ಸೀಟಲ್ಲಿ ಕೂತಿದ್ದಾನೆ. ಅವನ ಸೀಟ್ ಲಾಸ್ಟ್ ಟೈಮ್ ಹೇಳಿದ್ದೆ ನಾನು ನಿಮಗೆ, ತರಿಸಿದ್ದೀವಿ ಅಂತ ಹೇಳಿ. ಸೊ ಈಗ ಹೊರಟಿದ್ದೀವಿ. ನಾನು ಕೂಡ ಈಗ ಹೊರಟಿದ್ದೀನಿ, ಬಿಕಾಸ್ ಇವತ್ತು ಫಸ್ಟ್ ಡೇ ಅಲ್ಲ. ಮತ್ತು ಹಸ್ಬೆಂಡೇ ಕರ್ಕೊಂಡು ಹೋಗ್ತಾರೆ. ಬೆಳಿಗ್ಗೆ ಅವನಿಗೆ 8:30ಗೆ ಇದ್ದದ್ದು ಆಗ್ಬೋದಾ ಕ್ಲಾಸ್. ಬಿಸಿಲು ನೋಡಿ ಎಷ್ಟು ಉಂಟು ಅಂತ ಹೇಳಿ. ಸ್ವಲ್ಪ ಲೇಟ್ ಆದರೆ ಕೂಡ ಈಗ ವಾಕಿಂಗಿಗೆ ಹೋಗಲಿಕ್ಕೆ ಎಷ್ಟು ಬಿಸಿಲಂತ ಇಲ್ಲ. ನಾನಂತೂ ಟ್ಯಾನ್ ಆಗಿ ಹೋಗಿದ್ದೀನಿ. ನಮಗೆ ಕೂಡ ಗೊತ್ತಿರಲಿಲ್ಲ ಎಲ್ಲಿ ಉಂಟು ಅಂತ ಹೇಳಿ, ಬಿಕಾಸ್ ನಾವು ಮ್ಯಾಪ್ ಹಾಕಿಯೇ ಹೋದದ್ದು. ನಾನು ಮಾತಾಡಿದ್ದೆ ಅವ್ರ ಹತ್ರ, ಬಿಕಾಸ್ ನಮ್ಮ ಒಂದು ಕ್ಲೈಂಟ್ ಬಂದಾಗ ನಾನು ಹೇಳಿದ್ದೆ ಹೀಗೆ ಸ್ವಿಮ್ಮಿಂಗ್ ಕ್ಲಾಸಿಗೆ ಎಲ್ಲಿಯಾದರೂ ಸಿಕ್ಕಿದರೆ ಒಳ್ಳೆಯದಿತ್ತು ಅಂತ ಹೇಳಿ. ಆಗ ಅವ್ರು ಹೇಳಿದರು, ಇಲ್ಲ ನನ್ನ ಕಸಿನ್ ಯಾರೋ ಒಬ್ಬರು ಇದ್ದಾರೆ ಅಂತ ಹೇಳಿ SDM ಅಲ್ಲಿ. ಸೊ ಅವರು ಪಾಪ ಕಾಂಟ್ಯಾಕ್ಟ್ ಮಾಡಿ ಕೊಟ್ಟಿದ್ದರು. ಸೊ ನಾನು ಅವರಿಗೆ ಕಾಲ್ ಮಾಡಿ ಕೇಳಿದ್ದೆ ಸಮ್ಮರ್ ಕ್ಯಾಂಪಿದು ವಿಷಯದಲ್ಲಿ. ಆಲ್ರೆಡಿ ಒಂದು ಕ್ಯಾಂಪ್ ಮುಗ್ದಿದೆ, ಇದು ಸೆಕೆಂಡ್ ಕ್ಯಾಂಪಿಗೆ. ಸೆಕೆಂಡ್ ಕ್ಯಾಂಪ್ ಅಂದರೆ
10 ಡೇಸಿಗೆ 1,500 ತೆಗೆದಿದ್ದಾರೆ. ನಾವೀಗ ಇಲ್ಲಿ ರೀಚ್ ಆಗಿದ್ದೀವಿ. ಹಿಂದ್ಗಡೆ ಉಂಟಂತೆ, ನನಗೆ ಗೊತ್ತೇ ಇರಲಿಲ್ಲ. ಆಗ್ಬೋದು ನಮ್ಮ ಇಲ್ಲಿ ಬೆಳ್ತಂಗಡಿ ಸೈಡಲ್ಲಿ ಇಷ್ಟು ಒಳ್ಳೆಯದು ಜಾಗ ಉಂಟು ಅಂತ ಹೇಳಿ. ಅಂದರೆ ಸ್ವಿಮ್ಮಿಂಗ್ ಪೂಲು ಅಥವಾ ಫುಟ್ಬಾಲ್ ಕೋಚ್ ಎಲ್ಲ ಆಟ ಆಡ್ತಾನೆ ಇದ್ದರು. ಸೊ ಮತ್ತೆ ಕೂಡ ಏನೋ ಕಟ್ತಾನೆ ಇದ್ದಾರೆ. ಈಗ ನನ್ನ ಮಗನ ಎಕ್ಸೈಟ್ಮೆಂಟ್ ತುಂಬ ಉಂಟು. ಬಿಕಾಸ್ ಅವನಿಗೆ ನಾವು ಏನಾದರೂ ಒಂದು ಹೊಸದು ಮಾಡಲಿಕ್ಕಿದ್ರೆ ಅವನ ಜೊತೆಗೆ ನಾವೊಂದು ತಿಂಗಳ ಹಿಂದೆ ಅಥವಾ ಒಂದು 15-20 ದಿನದಿಂದನೇ ಅವನ ಬ್ರೈನ್ ವಾಶ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಅಂದರೆ ಸ್ವಿಮ್ಮಿಂಗ್ ಕ್ಲಾಸ್ ಹೀಗೆ ಇರುತ್ತೆ, ಹಾಗೆ ಇರುತ್ತೆ, ಏನಾದರೂ ಒಂದು ವಿಡಿಯೋ ತೋರಿಸಿ ಈ ಥರ ಮಾಡಲಿಕ್ಕಿರುತ್ತೆ, ಎಂಜಾಯ್ ಆಗುತ್ತೆ, ನಾವು ಯಾಕೋಸ್ಕರ ಮಾಡಬೇಕು, ಅಂದರೆ ನಾವು ಬಿದ್ದರೆ ಹೇಗೆ ಸೇವ್ ಮಾಡ್ಬೋದು, ಆ ಥರ ಎಲ್ಲ ಕಲಿಸಿಬಿಡ್ತೀವಿ. ಸೊ ಅವನಿಗೆ ಈಸಿ ಆಗಲಿ ಅಂತ ಹೇಳಿ. ಸ್ವಿಮ್ಮಿಂಗ್ ನನಗೆ ಗೊತ್ತಿಲ್ಲ, ನನ್ನ ಹಸ್ಬೆಂಡಿಗೂ ಕೂಡ ಗೊತ್ತಿಲ್ಲ. ಸೊ ಬಟ್ ಸ್ವಿಮ್ ಒಂದು ಗೊತ್ತಿರಬೇಕು ಅಂತ ಅನಿಸುತ್ತೆ ನನಗೆ. ನಮಗೋಸ್ಕರ ಸ್ವಲ್ಪ ಚಿಕ್ಕ ನೀರಲ್ಲಿ ಬಿದ್ದರೂ ಎದ್ದು ಬರುವಷ್ಟಾದರೂ ಗೊತ್ತಿರಬೇಕು ಅಂತ ಹೇಳಿ ನಾನು ಹಾಕಿದ್ದು. ಸೊ ಅವನಿಗೀಗ ರೆಡಿ ಮಾಡ್ತಾ ಇದ್ದೀವಿ. ಬಟ್ ಇವತ್ತು ಏನಂದರೆ ಎಲ್ಲರಿಗೂ ಎಂಟ್ರಿ ಮಾಡ್ಕೊಳ್ಬೇಕಲ್ಲ, ಸೊ ತುಂಬ ಲೇಟಾಗಿದೆ. ಅವ್ರದ್ದು ಕೂಡ ತಪ್ಪಿಲ್ಲ, ಎಲ್ಲರದ್ದು ಆಧಾರ್ ಕಾರ್ಡ್, ಫೋಟೋ ಅದು ಇದು ಕೊಡಲಿಕ್ಕಿತ್ತು. ಸೊ ತುಂಬ ಮಕ್ಕಳಿದ್ರು. ನನ್ನ ಹಸ್ಬೆಂಡಿಗೂ ಕೂಡ ನಾನು ಹೇಳಿದ್ದೀನಿ ಇನ್ನು ಕಲೀಲಿಕ್ಕೆ. ಬಿಕಾಸ್ ನನ್ನ ಮಗ ಕ್ಯಾಂಪ್ ಆದ ನಂತರನೂ ಕಂಟಿನ್ಯೂ ಮಾಡ್ತಾನೆ. ಬಿಕಾಸ್ ಮನೆಯಲ್ಲಿ ಇದ್ದರೆ ಅವನು ಟಿ ವಿ ಮೊಬೈಲ್ ನೋಡಲ್ಲ, ಆದರೂ ಕೂಡ ಫುಲ್ ಡೇ ಪಾಪ ಏನು ಮಾಡೋದು. ನಾವು ಚಿಕ್ಕದಿರುವಾಗ ಅವರ ಮನೆಗೆ ಹೋಗಿ ಅಡಿಗೆ ಆಟ ಅಂತೆ ಇದಂತೆ ಅದಂತೆ ಅಂತ ಆಟ ಆಡ್ತಿದ್ವಿ. ಈಗಿನ ಮಕ್ಕಳು ಎಲ್ಲಿ ಕೂಡ ಹೋಗಲ್ಲ, ಯಾರ್ದು ಮನೆದು ಮಕ್ಕಳು ಕಳಿಸೋದು ಇಲ್ಲ, ನಾವು ಕೂಡ ನಮ್ಮ ಮಕ್ಕಳನ್ನು ಕಳಿಸೋದಿಲ್ಲ. ಸೊ ಅದರಿಂದ ಅವರನ್ನು ಹೇಗಾದರೂ ಮಾಡಿ ಒಂದು ಬ್ಯುಸಿ ಇಡಬೇಕಲ್ಲ ಅಂತ ಹೇಳಿ. ಹಾಗೆ ತುಂಬ ಮಕ್ಕಳಿದ್ರು. ಬಟ್ ಒಂದು ಸರ್ಪ್ರೈಸ್ ಅಂದರೆ ಅವನ ಒಂದು ಸ್ಕೂಲಿದು ಇಷ್ಕಾ ಅಂತ ಹೇಳಿ ಅವಳು ಕೂಡ ಇದ್ಲ. ಅವಳು ಇದ್ದದಕ್ಕೆ ನನಗೆ ಸ್ವಲ್ಪ ಖುಷಿ ಆಯಿತು. ಬಿಕಾಸ್ ಒಬ್ಬಳು ಪರಿಚಯದವಳು ಇದ್ದರೆ ಅವನಿಗೆ ಸ್ವಲ್ಪನಾದರೂ ಒಂದು ನನಗೆ ಗೊತ್ತಿದ್ದವರು ಇದ್ದಾರೆ ಅಂತ ಹೇಳಿ ಆಗತ್ತೆ ಅಲ್ಲ. ಸೊ ಅವಳು ಕೂಡ ಅವನ ಜೊತೆಗೆ ಇದ್ದಾಳೆ ಇನ್ನು ಸ್ವಿಮ್ಮಿಂಗ್ ಕ್ಲಾಸಲ್ಲಿ. ನೆಕ್ಸ್ಟ್ ಬಂದು ನನ್ನ ಹಸ್ಬೆಂಡ್ ಒಂದು ಮನೆಯಲ್ಲಿದ್ದದ್ದು ನನಗೆ ತುಂಬ ಒಳ್ಳೆಯದಾಗಿದೆ. ಇಲ್ಲ ಅಂತ ಹೇಳಿದರೆ ತುಂಬ ಕಷ್ಟ ಆಗ್ತಿತ್ತು ಮೊದಲೆಲ್ಲ. ನನಗೆ ಪಾಪ ಅನಿಸ್ತಾ ಇತ್ತು. ಬಿಕಾಸ್ ಹಸ್ಬೆಂಡ್ 6:30 ಅರ್ಲಿ ಮಾರ್ನಿಂಗ್ ಹೋಗಿ ನೈಟ್ 8:30ಗೆ ಬರ್ತಿದ್ರು. ನಾನು ಮೇಕೋವರೆಲ್ಲ ಮುಹೂರ್ತ ಬೇಗ ಎಲ್ಲ ಇದ್ದರೆ 3-4 ಗಂಟೆ ರಾತ್ರಿಗೂ ಕೂಡ ಹೋಗ್ತಿದ್ದೆ, 6 ಗಂಟೆಗೆ ಕೂಡ ಹೋಗ್ತಿದ್ದೆ. ಬರೋದು ಲೆಕ್ಕ ಇಲ್ಲ, 10 ಆದರೂ ಆಗ್ಬೋದು, 9 ಆದರೂ ಆಗ್ಬೋದು. ನನ್ನದೊಂದು ಇದೇ ಇರಲಿಲ್ಲ. ಸೊ ಅವನಿಗೆ ನಮ್ಮ ಟೈಮೇ ಸಿಗ್ತಾ ಇರಲಿಲ್ಲ. ಸೊ ಇವರಿಗೆ ಕೂಡ ಈಗ ಪುರ್ಸತ್ತೆ ಇರೋದಿಲ್ಲ, ತೋಟದ ಕೆಲಸ ಇದು ಅದು, ಇವನನ್ನು ಬಿಡಲಿಕ್ಕೆ ಹೋಗಲಿಕ್ಕೆ. ಬಟ್ ಒಂದು ಅವನ ಹತ್ರ ಜನ ಇದ್ದಾರೆ ಅಂತ ಹೇಳಿ ಒಂದು ಖುಷಿ ಆಗ್ತದೆ. ಹಸ್ಬೆಂಡ್ ಕೂಡ ಕಂಟಿನ್ಯೂ ಮಾಡ್ತಾರಂತೆ ಸ್ವಿಮ್ಮಿಂಗು. ಬಿಕಾಸ್ ಅವನು ಬಂದು ಇಲ್ಲಿ ಕೂತ್ಕೊಂಡಿರೋದಕ್ಕಿಂತ ಸ್ವಿಮ್ಮಿಂಗ್ ಪೂಲಲ್ಲಿ ಸ್ವಿಮ್ಮಿಂಗ್ ಆದರೂ ಕಲಿಬೋದಲ್ಲ, ಸುಮ್ಮನೆ ಮೇಲೆ ಕೂತ್ಕೊಂಡು ವೇಟ್ ಮಾಡೋದು ಅದಕ್ಕಿಂತ. ಕ್ಯಾಂಪಲ್ಲಿ ಮಕ್ಕಳು ತುಂಬ ಇದ್ದಾರೆ. ಬಟ್ ಅವ್ರು ಹಾಕ್ಲಿಕ್ಕೆ ಹೇಳಿದ್ದು ಕಾರಣ ಏನಂದರೆ, ಮಕ್ಕಳು ತುಂಬ ಇರುವಾಗ ಒಂದು ಬೇಸಿಕ್ ಅಂದರೆ ಒಂದು ಸ್ವಲ್ಪ ನೀರಿಗೆ ಭಯ ಬೀಳದಂತಹ ಕೆಲಸನಾದರೂ ನೋಡ್ಕೊಳ್ತಾರೆ. ಅದರ ನಂತರ ಬೇಕಾದರೆ ಅವನನ್ನು ಕಂಟಿನ್ಯೂ ಮಾಡ್ಬೋದು ಅಂತ ಹೇಳಿದರು. ಕಂಟಿನ್ಯೂ ಮಾಡುವಾಗ ಸುಮ್ಮನೆ ಹಸ್ಬೆಂಡ್ ಬಂದು ಮೇಲೆ ಕೂತ್ಕೊಂಡಿರಬೇಕಲ್ಲ ಅಂತ ಹೇಳಿ ನಾನು ಹೇಳ್ತಾನೆ ಇದ್ದೀನಿ ಅವರಿಗೆ ಕಲಿ ಅಂತ ಹೇಳಿ. ಅವರೇನು ಹೇಳ್ತಾ ಇಲ್ಲ, ಅವರ ಅಣ್ಣ ಹೇಳಿದ್ದಾರೆ ಈಗ ಕಲೀಲಿಕ್ಕೆ. ಸೊ ಕಲಿಬೋದು ಅಂತ ಅಂದ್ಕೊಳ್ತೀನಿ. ನಾನು ಹೇಳಿದ್ದಕ್ಕಿಂತ ಅವರ ಅಣ್ಣ ಹೇಳಿದ್ದಕ್ಕೆ ಸ್ವಲ್ಪ ಕಿವಿ ಶೇಕ್ ಮಾಡಿದ್ದಾರೆ, ಗೊತ್ತಿಲ್ಲ. ಇವನು ಕೂಡ ಎಂಜಾಯ್ ಮಾಡ್ತಾ ಇದ್ದಾನೆ. ಬಟ್ ಈ ವಿಡಿಯೋ ಫಸ್ಟ್ ಡೇದು ಒಂದು 2-3 ದಿನ ಆದ ನಂತರ ಒಂದು ದಿನ ಭಯ ಬಿದ್ದಿದ್ದ, ಹೋಗ್ಲಿಕ್ಕೇ ಕೇಳ್ತಾ ಇರಲಿಲ್ಲ. ಈ ಥರ ಮುಳುಗಲಿಕ್ಕೆ ಮಾತ್ರ ಕೇಳೋದಿಲ್ಲ ಅವನು, ಯಾಕೆ ಗೊತ್ತಿಲ್ಲ, ಭಯ ಆಗತ್ತೆ ಅವನಿಗೆ. ಬಟ್ ಅವನು ಈಗ ಎಂಜಾಯ್ ಮಾಡ್ತಾ ಇದ್ದಾನೆ. ಒಂದು ದಿನ ತುಂಬ 10 ದಿನ ನಾನು ಹೋಗಿದ್ದೆ, ನನಗೇನೆ ಭಯ ಆಯಿತು, ಅಯ್ಯೋ ಇನ್ನೂ ಕಲೀಲಿಕ್ಕಿಲ್ಲ ಏನೋ ಇವನು ಅಂತ ಹೇಳಿ. ಬಟ್ ಈಗ ಚೆನ್ನಾಗಿ ಮಾಡ್ತಾ ಇದ್ದಾನೆ. ಮತ್ತು ಟ್ರೈನರ್ಸ್ ಕೂಡ ತುಂಬ ಒಳ್ಳೆ ಇದ್ದಾರೆ, ಮತ್ತು ತುಂಬ ಜನ ಕೂಡ ಇದ್ದಾರೆ. ಅವರ ನಾರ್ಮಲ್ ಟ್ರೈನರ್ಸ್ಗಳನ್ನು ಬಿಟ್ಟು ಈ ಕಾಲೇಜ್ ಸ್ಟೂಡೆಂಟ್ಗಳು ಯಾರು ಸ್ವಿಮ್ಮಿಂಗ್ ಕಲ್ತಿದ್ದಾರೆ ಅವರನ್ನು ಕೂಡ ಇಳಿಸ್ತಾರೆ. ಸೊ ಮಕ್ಕಳಿಗೆ ಮುಳುಗುವ ಭಯ ಅಥವಾ ಮಕ್ಕಳನ್ನು ನೋಡೋದಿಲ್ಲ ಅಂತ ಹೇಳಿ ಇಲ್ಲ, ಲೆಕ್ಕ ಹಾಕಿದರೆ ಒಂದು 2-3 ಮಕ್ಕಳಿಗೆ ಒಂದೊಂದು ಟ್ರೈನರ್ ಆಗ್ಬೋದು, ಆ ಥರ ಟ್ರೈನರ್ಸ್ ಹಾಕಿದ್ದಾರೆ. ಒಂದು ಒಳ್ಳೆಯದು ಅಂದರೆ ಇದರಲ್ಲಿ ಅದರೊಂದು ಟೈಮ್ ಪಾಸ್ ಆಗುತ್ತೆ ಅಂತ ಹೇಳಿ. ನೆಕ್ಸ್ಟ್ ನೋಡೋದು ಏನಂತ ಹೇಳಿ. ತುಂಬ ಬಿಸಿಲಂದರೆ ಲೆಕ್ಕ ಇಲ್ಲ ಆಗ್ಬೋದಾ, ಅಷ್ಟು ಬಿಸಿಲುಂಟು. ಅವನು ಈಗ ಟ್ಯಾನ್ ಆಗಿ, ಎಲ್ಲಿ ಪ್ಯಾಂಟ್ ಹಾಕಿ ಇಡ್ತೀವಿ ಅಲ್ಲಿ ಮಾತ್ರ ವೈಟ್ ಇದ್ದಾನೆ, ಎಲ್ಲ ಕಡೆ ಟ್ಯಾನ್ ಆಗಿ ಹೋಗಿದ್ದಾನೆ. ಬಟ್ ಇಟ್ಸ್ ಓಕೆ, ಆ ಟ್ಯಾನ್ ತೆಗಿಬೋದು. ಬಟ್ ನಾನು ಒಂದು ಯೂಟ್ಯೂಬಲ್ಲಿ ವಿಡಿಯೋ ನೋಡಿದ್ದೆ ಟ್ಯಾನ್ ರಿಮೂವ್ ಮಾಡೋದು. ಅರಿಶಿಣ, ಮೊಸರು ಮತ್ತು
ಮತ್ತು ರೈಸ್ ಪೌಡರನ್ನು ಹಾಕಿ ಉಜ್ಜಿ ಅದರ ನಂತರ 15 ಮಿನಿಟ್ಸ್ ಇಡಲಿಕ್ಕೆ. ಅವನು 15 ಮಿನಿಟ್ಸ್ ಇಡಲಿಕ್ಕೆ ಕೊಟ್ಟಿಲ್ಲ, ಒಬ್ಬೊಬ್ಬೆ ಹಾಕ್ಕೊಳ್ತಾ ಇದ್ದ. ಅವನಿಗೆ ಅದು ಗಲೀಜಲ್ಲ ಅಂದರೆ ಆಗಲ್ಲ. ಬಟ್ ಸ್ವಲ್ಪ ಟ್ಯಾನ್ ಹೋಗಿದೆ, ಇಷ್ಟ ಆಯಿತು ನನಗೆ. ಈ ಸರ್ ಏನಿದ್ದಾರೆ ಅವರಿಗೆ ಸ್ವಲ್ಪ ಕೇಳ್ತಾನೆ ಅವನು. ಸೊ ಅದರಿಂದ ನಾವು ಪರ್ಸ್ನಲಿ ಹೋಗಿ ಅವ್ರ ಹತ್ರ ಮಾತಾಡಿದ್ವಿ. ನೀವು ಸ್ಪೆಷಲ್ ಕ್ಲಾಸ್ ತೊಗೊಳ್ಳುವಾಗ ನೀವು ಇರ್ತೀರಾ ಅಂತ. ಹೌದು ಅಂತ ಹೇಳಿದರು. ಸೊ ಅವರು 8:30 ಬ್ಯಾಚ್ ಕೊಟ್ಟಿದ್ದಾರೆ ನಮಗೆ ನೆಕ್ಸ್ಟ್ ಕಂಟಿನ್ಯೂ ಮಾಡಲಿಕ್ಕೆ. ನೋಡಿ ಅವ್ರ ಹತ್ರ ಒಂದು ಸ್ವಲ್ಪನಾದರೂ ಕೇಳ್ತಾನೆ. ಈ ಥರ ಲೆಗ್ ಮೂವ್ ಮಾಡೋದು ಮತ್ತು ಕೈಗಳನ್ನು ಶೇಕ್ ಮಾಡೋದು ಏನಾದರೂ ಒಂದು ಮಾಡ್ತಾನೆ. ಹಸ್ಬೆಂಡ್ ಹೇಳ್ತಾ ಇದ್ದರು ಈಗ ಒಂದು 4-5 ದಿನ ಆದ ನಂತರ ಅವನು ಫ್ಲೋಟ್ಸ್ ಕೂಡ ತೆಗ್ದಿದ್ದಾರೆ ಅವನು ಅಂತ ಹೇಳಿ. ನಾನು ನೋಡಿಲ್ಲ, ಬಿಕಾಸ್ ನಾನು ಹೋಗೋದು ಕಡಿಮೆ ಅಲ್ಲ. ಬಟ್ ಪರವಾಗಿಲ್ಲ, ಕಲಿತಾರೆ ಅಲ್ಲ. ಅವನೀಗ 4.5 ಇಯರ್ಸ್, ಎಲ್ಲಿ ಅರ್ಜೆಂಟ್ ಇಲ್ಲ. ಬಟ್ ಒಂದು ನೀರಿದು ಭಯ ಹೋಗಿ ಒಂದು ಸ್ವಿಮ್ಮಿಂಗ್ ಕಲಿತ್ರೆ ಸಾಕು, ನಮ್ಮ ಹಾಗೆ ಆಗೋದು ಬೇಡ ಅಂತ ಹೇಳಿ. ನಾವು ಒಂದು ಹೊಳೆಯ ಹತ್ತಿರ ಅಂದರೆ ಹತ್ತಿರದ ಬುಡ ತಕ್ಕ ಇದ್ದವರು ಸ್ವಿಮ್ಮಿಂಗ್ ಕಲ್ತಿಲ್ಲ ಅಂತ ಹೇಳೋದೇ ನನಗೆ ಬೇಜಾರಾಗತ್ತೆ. ತಂದೆ ಆಗ ಕಲಿಸಿಲ್ಲ. ತಂದೆಗೆ ಒಳ್ಳೆ ಸ್ವಿಮ್ಮಿಂಗ್ ಗೊತ್ತುಂಟು. ಬಟ್ ಏನಾಗ್ತದೆ ಅಂದರೆ ಮೊದಲೆಲ್ಲ ಹೇಗೆ ಅಂದರೆ ಗರ್ಲ್ಸಿಗೆ ಸ್ವಿಮ್ಮಿಂಗ್ ಬೇಕಂತ ಇಲ್ಲ, ಹಾಗೇನೋ ಮೇ ಬಿ ಅಂದ್ಕೊಂಡ್ರು ಏನೋ, ದೇವರಿಗೆ ಗೊತ್ತು. ಬಟ್ ನನ್ನ ತಮ್ಮನಿಗೆ ಒಳ್ಳೆ ಸ್ವಿಮ್ಮಿಂಗ್ ಕಲಿಸಿದ್ದಾರೆ ಅವರು. ಬಟ್ ಆಗ ಎಲ್ಲ ಗರ್ಲ್ಸಿಗೆ ಅಷ್ಟು ಸ್ವಿಮ್ಮಿಂಗ್ ಕ್ಲಾಸಸ್ಸು, ಸ್ವಿಮ್ಮಿಂಗಿಗೆ ಕಲಿಸೋದು ಅಷ್ಟು ಎಲ್ಲ ತೊಗೊಳ್ತಾ ಇರಲಿಲ್ಲ ಅಲ್ಲ. ನನ್ನ ತಮ್ಮ ಒಳ್ಳೆ ಸ್ವಿಮ್ ಮಾಡ್ತಾನೆ. ತುಂಬ ದೊಡ್ಡ ನೀರಿಗೆ ಅಂದರೆ ತುಂಬ ದೊಡ್ಡ ನೀರಿಗೆ ಅವನು ಮೀನೆಲ್ಲ ಹಿಡಿಲಿಕ್ಕೆ ಹೋಗ್ತಾನೆ. ಸೊ ನೋಡೋದು ಫ್ಯೂಚರಲ್ಲಿ ತಮ್ಮ ಮಗನಿಗೆ ಸ್ವಲ್ಪ ಅವನ ಹತ್ರನೇ ಕಲಿಸಲಿಕ್ಕೆ ಹೇಳೋದು. ನೋಡಿ ಅವನನ್ನೇ ಬಿಟ್ಟಿದ್ದಾರೆ ಈಗ. ಅವನು ಸ್ವಿಮ್ ಮಾಡಿ ಬರ್ತಾನೆ ಈಗ. ಒಂದು 2-3 ದಿನ ಆದ ನಂತರ ಹೋಗಿದ್ದೆ ಅಲ್ಲ, ಆಗ ನಾನು ಒಂದು ಸ್ವಲ್ಪ ಹೀಗೆ ಸ್ವಿಮ್ ಮಾಡಿ ಬಂದು ಕೂತ್ಕೊಳ್ತಾನೆ ದಡಕ್ಕೆ. ಫಸ್ಟ್ ಡೇ ನಮಗೆ ತುಂಬ ಲೇಟ್ ಆಗಿದೆ. 8:30 to 9:30 ಹೇಳಿದರು. ಐ ಥಿಂಕ್ 9:30 to 10:30 ಸಮಥಿಂಗ್ ಆಗಿದೆ. ನಮಗೆ ಆ್ಯಕ್ಚುಲಿ ಆ ದಿನ ಅವನಿಗೆ ಸ್ಕೂಲಿಗೆ ಕೂಡ ಬಿಡಲಿಕ್ಕೆ ಇತ್ತು. ಮತ್ತು ಸ್ನಾನ ಮಾಡಿಸಿ ರಪ್ಪ ಕಾರಲ್ಲಿ ಕರ್ಕೊಂಡು ಬಂದ್ವಿ. ಅವನ ಯೂನಿಫಾರ್ಮ್ ತೊಗೊಂಡು ಬಂದಿದ್ವಿ, ಅದನ್ನು ಹಾಕಿಸಿ ಈಗ ಸ್ಕೂಲಿಗೆ ಬಿಡೋದು. ಬಿಕಾಸ್ ಅವನಿಗೆ ಸ್ಕೂಲಲ್ಲಿ ಕೂಡ ಕ್ಯಾಂಪ್ ನಡೀತಾ ಉಂಟು. ಇವತ್ತು ಒಂದು ಲಾಸ್ಟ್ ಡೇ ಕ್ಯಾಂಪ್ ಇದು. ಇವತ್ತವರಿಗೆ ಪಿಳಿ ಡ್ಯಾನ್ಸ್ ಮತ್ತು ಯಕ್ಷಗಾನ ಐ ಥಿಂಕ್ ಇತ್ತು ಅಂತ. ಅದಕ್ಕೋಸ್ಕರ ನನಗೆ ಅವನಿಗೆ ಅದು ಕೂಡ ಮಿಸ್ ಮಾಡಲಿಕ್ಕೆ ಬೇಡ ಇತ್ತು. ಎಂಜಾಯ್ ಮಾಡಲಿ ಅಂತ ಹೇಳಿ ಹಾಫ್ ಡೇ ಮಾತ್ರ. ಲಾಸ್ಟ್ ಅವನಿಗೆ ಒಂದು ಅಟ್ಲೀಸ್ಟ್ 1 to 2 hours ಮಾತ್ರ ಬಾಕಿ ಇತ್ತು ಆ್ಯಕ್ಚುಲಿ ಮುಗಿಲಿಕ್ಕೆ ಅವ್ರದ್ದು ಸ್ಕೂಲ್. ಬಿಕಾಸ್ ಹಾಫ್ ಡೇ ಅಲ್ಲ. ಮತ್ತು ಪರವಾಗಿಲ್ಲ, 2 hours ಆದರೆ 2 hours ಅಂತ ಹೇಳಿ ಕಳಿಸ್ಲಿಕ್ಕೆ ಬಂದ್ವಿ. ಕೆಳಗೆ ಇರಲಿಲ್ಲ, ಸೊ ಮೇಲೆ ಇತ್ತು. ಅವರಿದ್ದು ಹಾಲ್ ಮೇಲೆ ಉಂಟು. ಸೊ ನನ್ನ ರಪ್ಪ ಲೆಫ್ಟಲ್ಲಿ ಕಳಿಸ್ಲಿಕ್ಕೆ ಹೋದ್ವಿ. ಬಿಕಾಸ್ ಎಲ್ಲ ಮಕ್ಕಳು ಕೂಡ ಮೇಲೇ ಇದ್ದರು. ಇದು ಸ್ಕೂಲಿದು ಸ್ನ್ಯಾಕ್ ಟೈಮ್ ಮುಗಿದಿತ್ತು. ಬಿಕಾಸ್ ಅವರು ಐ ಥಿಂಕ್ 10 to 11 ಏನೋ ಬಿಡ್ತಾರೆ. ಅದಕ್ಕೋಸ್ಕರ ನಾನು ಕಾರಲ್ಲಿ ಅವನಿಗೆ ದೋಸೆ ಎಲ್ಲ ತಿನ್ನಿಸಿಯೇ ಬಂದಿದ್ದೆ. ಮತ್ತು ಇಲ್ಲಿ ಡ್ರಾಪ್ ಮಾಡಿದ್ವಿ. ಅವನಿಗೆ ಇಲ್ಲಿ ಈ ಥರ ನನಗೆ ತುಂಬ ಇಷ್ಟ ಆಯಿತು, ಮೇಲೆ ಮಾಡಿ ಇಟ್ಟದ್ದು ಆರ್ಕ್ ಟೈಪಲ್ಲಿ. ಸೊ ಮಕ್ಕಳೆಲ್ಲ ಕೂತಿದ್ದಾರೆ. ಸೊ ನಾನು ಟೀಚರಿಗೆ ಒಂದು ಕರೆದು ಹೇಳಿದೆ ಅವನು ಲೇಟ್ ಯಾಕೆ ಆದದಂತ ಹೇಳಿ. ಬಿಕಾಸ್ ಇದು ಫಸ್ಟ್ ಡೇ ಸ್ವಿಮ್ಮಿಂಗ್ ಕ್ಲಾಸ್, ಲಾಸ್ಟ್ ಡೇ ಸಮ್ಮರ್ ಕ್ಯಾಂಪ್ ಹಾಕಿ ಇತ್ತು. ಸೊ ಅದಕ್ಕೋಸ್ಕರ ಇದು ಅವನ ಸ್ಕೂಲು. ಅವನು ಗೊತ್ತಿರ್ಬೋದು ನಿಮಗೆ, ಗುರುವಾಯನಕೆರೆ ಎಕ್ಸೆಲ್ ಸ್ಕೂಲಿಗೆ ಹೋಗೋದು. ಈ ಸಲ ಫಸ್ಟ್ ಸ್ಟ್ಯಾಂಡರ್ಡ್ ತನಕ ಮಾತ್ರ ಇತ್ತು. ಬಿಕಾಸ್ ಇವರೆಲ್ಲ ಫಸ್ಟ್ ಬ್ಯಾಚಿನವರು. ಐ ಥಿಂಕ್ ನೆಕ್ಸ್ಟ್ ಇಯರಿಂದ 9th ಅಂತ ಅಂದ್ಕೊಳ್ತೀನಿ, ಗೊತ್ತಿಲ್ಲ ನನಗೆ. ಇದು ಇವ್ರದ್ದು ಪಾರ್ಕ್. ಅವನಿಗೆ ತುಂಬ ಇಷ್ಟ ಆಗುತ್ತೆ ಪಾರ್ಕ್. ನೆಕ್ಸ್ಟ್ ನಾವು ಈಗ ಹೊರಟಿದ್ದೀವಿ ಮನೆಗೆ. ಮನೆಯಿಂದ ಬಂದೆ ಸೀದಾ ಸಲೋನಿಗೆ. ಬರುವಾಗ ಇವತ್ತು ಕರೆಂಟ್ ಎಲ್ಲ ತೆಗೆದಿಟ್ಟಿದ್ರು ನಮಗೆ, ಮತ್ತು ಕ್ಲೈಂಟ್ಸ್ ಕೂಡ ಇರಲಿಲ್ಲ. ಸೊ ಇವರು ಆಟ ಆಡ್ತಾ ಇದ್ದರು. ಅದು ಊರು ಹೆಸರು ಮತ್ತು ಫ್ರೂಟ್ ಹೆಸರು ಎಲ್ಲ ಬರೀಲಿಕ್ಕೆ ಇರ್ತದಲ್ಲ, ನಾವು ಸ್ಕೂಲಲ್ಲಿ ಆಟ ಆಡ್ತೀವಲ್ಲ, ಅದನ್ನು ಆಟ ಆಡ್ತಾಯಿದ್ರು. ಅವರಿಗೆ ಮೊಬೈಲ್ ನೋಡಿ ಬಚ್ಚಿತ್ತಂತೆ. ಒಂದು ಕರೆಂಟ್ ಇರಲಿಲ್ಲ. ಮತ್ತು ನಮಗೆ ರೋಡಿದು ಕೆಲಸದಿಂದ ಫುಟ್ಪಾತ್ ಎಲ್ಲ ಮಾಡ್ತಾ ಇರೋದ್ರಿಂದ ಅಲ್ಲಿ ಸಹ ಒಗೆದಿಟ್ಟಿದ್ದಾರೆ. ಮತ್ತು ಸೆಕೆಗೆ ಎಲ್ಲಿ ಕೂತಿದ್ರು ಕೂಡ ಬೆಂಕಿ ಇಟ್ಟಾಗೆ ಆಗ್ತಿತ್ತು. ನನ್ನ ಹತ್ರ ಬರಲಿಕ್ಕೆ ಹೇಳಿದರು, ನಾನು ಬರಲ್ಲ ಅಂತ ಹೇಳಿದೆ. ನನಗೆ ಹುಚ್ಚು ಕಟ್ಟಿದಾಗೆ ಆಗ್ತಾಯಿತ್ತು. ಅಲ್ಲಿ ಬಿಸಿಲಿಂದ ಬಂದೆ. ಇಲ್ಲಿ ನೋಡಿದರೆ ಕರೆಂಟ್ ಇಲ್ಲ. ಸುಮ್ಮನೆ ಮನೆಗೆ ಹೋಗೋಣ ಅಂತ ಹೇಳಿದರೆ ಬಿಸಿಲಂದರೆ ಗಾಡಿ ತೆಗಿಲಿಕ್ಕೆ ಆಗಲಿಕ್ಕಿಲ್ಲ. ಗಾಡಿಯಲ್ಲಿ ಕೂತಿದ್ರು ಕೂಡ ಕೊಂಡಿಗೆಲ್ಲ ಬಿಸಿ ಆಗುತ್ತೆ. ಮತ್ತು ನಾವು ಸಂಜೆನೇ ಹೋದದ್ದು. ಸಂಜೆ ಹೋಗುವಾಗ ತುಂಬ ಐಟಮ್ಸ್ ಇತ್ತು ತೊಗೊಂಡೋಗ್ಲಿಕ್ಕೆ. ಮೇಕೋವರ್ ಕೂಡ ಇತ್ತು ನೆಕ್ಸ್ಟ್ ಡೇ. ಎಲ್ಲ ಹಾಕೋದು ರಿಕ್ಷಾದಲ್ಲಿ ಮತ್ತು ಮನೆಗೆ ಹೋಗೋದು. ಸೊ ಗೈಸ್, ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ನಾನು. ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.